ಗೌರಿ ಟಿಂಚರ್ ಯಾಕೆ ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಇದು ಎಲ್ಲೂ ಯೂಸ್ ಮಾಡ್ತಾರೆ ಹಾಸ್ಪಿಟಲ್ ಅಲ್ಲಿ ಗಾಯಗೆ ಆದ್ರೆ ಹಚ್ತಾರೆ ನೋಡಿ ಹಾಸ್ಪಿಟಲ್. ಇದನ್ನ ನಾನು ಯಾಕೆ ತಗೊಂಡಿದ್ದೇನೆ ಅಂತ ಹೇಳಿದ್ರೆ ಇದರಲ್ಲಿ ಲವಣಾಂಶ ಇರ್ತದೆ. ಲವಣಾಂಶ ಅಂದ್ರೆ ಉಪ್ಪಿನ ಅಂಶ ಇರ್ತದೆ, ಕಲರ್ ಬಣ್ಣ ಇರ್ತದೆ. ಈಗ ನಮ್ಮ ಮೈನ ಬೆವರು ತೆಗೆದು ನಾ ಇಲ್ಲಿ ಹಾಕ್ಲಿಕ್ಕೆ ಬರುದಿಲ್ಲ, ಅದಕ್ಕೆ ನಾ ಇದು ಹಾಕಿ ಕಲರ್ ಮಾಡಿ ತೋರಿಸ್ತಾ ಇದ್ದೆ. मजा पकड़ केदारनाथ ठिकाण का जावे चल मैं जापा ये छान पैसे कोणाकडे ट्युशन ला जातो? राठोडचे राठोड चार तर जोला आठवलं ಇದು ಹೊರಗಡೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸೋಪ್ ಅಂತ ಹೇಳ್ತೀವಿ. ಈ ಸೋಪಿಗೂ ನಮ್ಮ ಸೋಪಿಗೆ ಏನು ಡಿಫ್ರೆನ್ಸ್ ಇದೆ ನೋಡಿ. ಇದು ನಾವು ಸ್ನಾನ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳನ್ನು ಹೋಗ್ಲಾಡಿಸಲಿಕ್ಕೆ ಸಲುವಾಗಿ, ಒಳ್ಳೆ ಸ್ಮೆಲ್ ಬರಲಿ ಅಂತೇಳಿ, ಮತ್ತೆ ನಮ್ಮ ಸ್ಕಿನ್ ಸಾಫ್ಟ್ ಇರಲಿ ಅಂತೇಳಿ ನಾವು ಸ್ನಾನ ಮಾಡ್ತೇವೆ. ಇದು ಮೂರೂ ಥರದ ಕೆಲಸವನ್ನ ಮಾಡ್ತದೆ. ಇಲ್ಲಿದೆ ನೋಡಿ ಬರ್ದಿದೆ 3 ಬೆನಿಫಿಟ್ಸ್, 3+1 ಬೆನಿಫಿಟ್ಸ್. ಇದು ಒಂದು ಸೋಪಿಂದ ಎಲ್ಲ ಬೆನಿಫಿಟ್ ಸಿಗ್ತದೆ. ಆದ್ರೆ ಇದು ಕೇವಲ ಸೌಂದರ್ಯವರ್ಧಕ ಅಂತಾರೆ. ಮತ್ತು ಇದು ಯಾವ ತರ ಕೆಲಸ ಮಾಡ್ತದೆ ಅನ್ನೋದು ತಿಳಿಸಿ. ते स्वच्छ होणार आहे. नेत्राचं स्वच्छ पाहिजे हे कसं ते बघा पांढरं ओलं पाहिजे आणि उलाचं घासलं सोप वॉश सोप वॉश 35 रुपये इच्छे घेतला मी चतुर साबण करायचं. अद्रळ ನೀರು ಇದ ಸಾಬೂನ್ ಕಾಳೇನೆ ಐತೆ ಈಗ ನೋಡ್ರಿ ಯಾವ ತರ ಕೈ ಹತ್ತದ ನೋಡ್ರಿ. ಇದು ಹತ್ತಬಾರ್ದು. ಹತ್ತಿದ್ರೆ ಈಗ ಒಬ್ಬರಿಗೆ ಸ್ಕಿನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದನ್ನ 4 ಜನ ಯೂಸ್ ಮಾಡಿದ್ರೆ 4 ಜನರಿಗೆ ಸ್ಕಿನ್ ಪ್ರಾಬ್ಲಮ್ ಬರ್ತದೆ ಇಂಥ ಸೋಪ್ ಇಂದ. ಹತ್ತಬಾರ್ದು ಕೈಗೆ. ನೋಡ್ರಿ ते भी स्वच्छ होला मच्छर किती ಎಷ್ಟು ಟೈಮ್ ಆಯ್ತು ನಾ ಮಾಡಿದೀಗ? 3. ಯಾವ್ಯಾವ್ದು? ಒಂದು ಪೇಸ್ಟ್ आणि फ्रेश आणि खाल्लं का फ्रेश मूवमेंट ನೀವು ಪಾತ್ರೆ ಯಾವ್ದ್ರಿಂದ ತೆಗ್ತೀರಿ? विम ವಿಮ್ ಅಲ್ಲ, ವಿಮ್ ತಗೋ. ಮತ್ತೆ ಅರಿಶಿನ ಹಿಟ್ಟು ತಗೋ. ಅರಿಶಿನ ಹಿಟ್ಟು ವಿಮ್ ತಗೋ. कागदात घालून तुम्ही पेपर पेपर हल्ला माहिती पेपर शेताकडे गेलो तो कर आणि आलो शेताकडे 8 रोज येऊन द्या 8 रोज तिकडेच प्रतीक्षा गेली का पाठच नाही काय बदनाम गेली गाडी केलं तिकडे गेले नाही ते साडीकडे ते छान होतं तू या पहिला 2 सुले काय मी म्हटलो येऊन गेले असणार सकाळ मग तिकडे गेले की म्हणलो तिकडे जाऊन ಈಗ ಅರಿಶಿನ ಹಿಟ್ಟು ನಾನು ಯಾಕೆ ತಗೊಂಬ ಅಂತ ಹೇಳಿದ್ರೆ ಇವು ಬಡ್ಡೆ ಇಲ್ಲ ಅಲ್ಲ, ಹೊಸದಿದೆ. ಬೇಡ, ಸುಮ್ಮನೆ ಹೊಸದು ಇದು ಮಾಡೋದು ಬೇಡ. ನನ್ನ ಹತ್ರ ಇದೆ, ಇದನ್ನ ಇಟ್ಕೊ. घेवा नाही पाहिजे तर हाय इकडे आहे. विम आहे येणार आणि बी खाडूच पाहिजे घेवा खाडूच पाहिजे हे लेवल आहे ते. हे बघा आम्ही विम काय वापरते नाही, ಎಲ್ಲ ಸ್ಲೋ ಪಾಯ್ಸನ್ आहे. ನಾವೇನು ತಿಕ್ತೀವಲ್ಲ ಪಾತ್ರೆ, ಅದು ನೀವು ಒಣಗಿಸಿರಿ, ಬಿಳಿ 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 ಬರ್ತದೆ ನೋಡಿ ಪದ್ರ. ಪಾತ್ರೆ ತೊಳೆದಾದ್ಮೇಲೆ ಒಣಗಿದ ಮೇಲೆ ಬಿಳಿ ಬಿಳಿ ಕಾಣ್ತದಲ್ಲ, ಅದು ಹೊಟ್ಟೆಗೆ ಹೋದ್ರೆ ವಿಷ ಹೋದಂಗೆ ನೋಡ್ರಿ. ಇಲ್ಲಿ कसलं तर एक कपडा देखील
वेस्ट कपड़ा असं कर दे. हात पुसायला हे बघा नाही तर रुमाल दे. कशी काळा होते ಕಪ್ಪಾಗ್ತಾ ಇದೆ ಹೌದಲ್ಲ. ಇದು ನೋಡ್ರಿ, ಇದು ಒನ್ ಡೇ ಡ್ರಾಪ್ ಅಂತ ಹೇಳಿ ಪಾತ್ರೆ ತಿಕ್ಲಿಕ್ಕೆ ಯೂಸ್ ಮಾಡ್ತೀವಿ. ಇದು ಒನ್ ಡೇ ಡ್ರಾಪ್ ಅಂತ ಹೇಳಿ ಒಂದೇ ಡ್ರಾಪ್ ಯೂಸ್ ಮಾಡಿದ್ರೆ ಸಾಕು. ಈ ಒಂದು ಬಾಟ್ಲಿಂದ ನೀವು 10,000 ಪಾತ್ರೆಗಳನ್ನ ತಿಕ್ಬೋದು. ಸರ್ಕಾರಿ ನಾವು ಒಲೆ ಹಚ್ತೇವ್ರಿ ಅದು ಹೋಗ್ತದೆ. ಹೌದು, ಅದು ಹೋಗ್ತದೆ. ಅದು ಬ್ರಷ್ ಬರ್ತದೆ, ಆ ಬ್ರಷ್ ಇಂದ ಅದನ್ನ ತಿಕ್ಬೋದು. ಇಲ್ಲಿ ನೋಡ್ರಿ, ಇದು ಯಾವುದು ಇಫೆಕ್ಟ್ ಮಾಡೋದಿಲ್ಲ ನಮ್ಗೆ. ಇದು ಹಂಗಲ್ಲ. ಇಲ್ಲಿ ನೋಡ್ರಿ ಎಷ್ಟು ಕಪ್ಪ ಆಯ್ತಲ್ಲ, ಇದು ನೀವು ಹಾಕ್ರಿ, ಒಂದೇ ಡ್ರಾಪ್ ಯೂಸ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ರಿ ಏನಾದ್ರು ಕಪ್ ಆಗ್ತದೆ ನೋಡ್ರಿ. ಇದರಿಂದ ಯಾವ್ದು ಅಪಾಯ ಇಲ್ಲ. ಇದೆಷ್ಟು ಅಪಾಯ ಆಯ್ತು ನೋಡಿದಿರಿ ನೀವು, ಕರಗಾಗ್ತದೆ ಹೌದಲ್ಲ. ಇದು ಇಫೆಕ್ಟ್ ಪಾಯ್ಸನ್ ಇದೆ. ಇದು ನಾವು ಮಾರ್ಕೆಟಿಂದ ಎಲ್ಲ ವಸ್ತುಗಳನ್ನ ತರ್ತಾ ಇದ್ದೀವಿ, ಚೀಪ್ ಅಂಡ್ ಬೆಸ್ಟ್ ಅಂತ ತಿಳ್ಕೊಂಡಿರ್ತೀವಿ. ಅದು ಎಷ್ಟು ಅಪಾಯ ಇದೆ ನೋಡಿ. ಹೌದು, ಸಣ್ಣ ಸಣ್ಣ ವಿಷಯಕ್ಕೆ ನಾವು ನೆಗ್ಲೆಕ್ಟ್ ಮಾಡ್ತೀವಲ್ಲ, ಇದರಿಂದಲೇ ಜನರಿಗೆ ರೋಗ ಬರುವುದು, ಅಪಾಯ ಆಗೋದು, ಹಾರ್ಟ್ ಅಟ್ಯಾಕ್ ಬರುವುದು, ಇಂಥವೆಲ್ಲ ಗೊತ್ತಾಗದೆ ಸ್ವೀಟ್ ಪಾಯ್ಸನ್, ಸ್ಲೋ ಪಾಯ್ಸನ್ ಅಂತೀವಿ ನಾವು. ಇವೆಲ್ಲ स्लो पॉइजन ಆಗ್ತದೆ ನೋಡಿ. हे हला तो सोप म्हटल्याचं भांड्याचा क्रीम भांड्याचे हे आमचं हे एक बॉटल तुम्ही घेतले तर नाही 10,000